ನೋಡಿ ನೀರು ಕುದೀತಾ ಬಂತು. ಇದಕ್ಕೆ ಇವಾಗ ಗೋಬಿ ಹಾಕ್ತಾ ಇದ್ದೀನಿ. ಗೋಬಿನೂ ನೋಡ್ಕೊಂಡು ತಗೊಳ್ಳಿ. ತುಂಬಾ ಒಂದು 1/4 ಚಮಚ ಅರಿಶಿನ, ಒಂದು 1/4 ಚಮಚ ಉಪ್ಪು ಇದೆ. ಇದು ಗ್ಯಾಸ್ ಆಫ್ ಮಾಡ್ಕೊಂತ ಇದ್ದೀನಿ. ಓಕೆ ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಅಚ್ಚ ಖಾರದ ಪುಡಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿ. ಇದು 1 ಸ್ಪೂನ್ ಮೈದಾ, 1 ಸ್ಪೂನು, ಓಕೆನಾ. ಒಂದು 3 ಸ್ಪೂನು ಕಾರ್ನ್ಫ್ಲವರು, ಸ್ಪೂನು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಹಾಕೋದ್ರಿಂದ ನಿಮ್ಗೆ ಒಳ್ಳೆ ರುಚಿ ಕೊಡುತ್ತೆ. 1/2 ಸ್ಪೂನು ಗರಂ ಮಸಾಲ, ಇದು ನಮ್ಮದೇ ಹೋಮ್ ಮೇಡ್ ಗರಂ ಮಸಾಲ ಸ್ಪೆಷಲ್ಲು. ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕೊತಿದ್ದೀನಿ. ಈಗ ದೋಸೆ ಬ್ಯಾಟ್ರ್ ಆ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಬೇಕು ನೀವು, ಅವಾಗ ನಿಮ್ಗೆ ಒಂಚೂರು ಸ್ವಲ್ಪ ರೆಡಿಶ್ ಬರುತ್ತೆ. ನಾರ್ಮಲ್ ಚಿಲ್ಲಿ ಪೌಡರ್ ಸ್ವಲ್ಪ ಕಲರ್ ಸ್ವಲ್ಪ ಕಮ್ಮಿ ಬರುತ್ತೆ. ಇದೆಲ್ಲ ಹಾಫ್ ಬಾಯ್ಲ್ ಆಗಿರೋ ಗೋಬಿ, ಗೋಬಿ ಎಲ್ಲ ಹಾಕ್ತಾ ಇದ್ದೀನಿ. ಸ್ಮೂತಾಗಿ, ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ಹಿಂಗೆ ಮಾಡಬೇಕು. ಈ ಥರ ಮಾಡ್ಕೊಂಡು ಮನೇಲಿ ತಿಂದುಬಿಟ್ಟು ನೋಡಿ ಕಳೆದೋಗ್ಬಿಡ್ತೀರಾ. ನೋಡಿ ಎಲ್ಲ ಕಲ್ಸಿದ್ದೀನಿ. ಲೈಟಾಗಿ ಈಗ ಎಣ್ಣೆ ಬೇರೆ ಕದಿದೆ, ಅದೊಂದೇ ಬಿಡೋಣ. ಎಣ್ಣೆ ನೋಡಿ ಸರ್, ಪ್ಯೂರ್ ಫ್ರೆಶ್ ಎಣ್ಣೆ. ಫ್ರೆಶ್ ಎಣ್ಣೆಲ್ಲ ಬಿಡಿ, ಹಂಗಿರ್ಬೇಕು. ಅವಾಗಲೇ ಗೋಬಿ ಡ್ರೈ ಚೆನ್ನಾಗಿ ಬರೋದು. ಗೋಬಿ ಡ್ರೈ ಚೆನ್ನಾಗಿ, ಯಾವುದೇ ಡ್ರೈನು ಚೆನ್ನಾಗಿ ಬರುತ್ತೆ ಫ್ರೈ ಮಾಡಿದ್ರೆ. ಕೋಟಿಂಗ್ ಎಲ್ಲ ಚೆನ್ನಾಗಿದೆಯಲ್ಲ ಸರ್? ಓ ನೋಡಿ, ಅಷ್ಟು ಮಾಡ್ಕೊಂಡು ಕೋಟಿಂಗ್ ಎಲ್ಲ ಫುಲ್ ಆಯ್ತು. ಕರುಮ್ ಕುರುಮ್ ಕರುಮ್ ಕುರುಮ್ ಬರುತ್ತೆ. ಈಗ ನೋಡಿ ಬರಬೇಕು. ನೋಡಿ ಈ ತರ ಬಿಡಿ ಬಿಡಿ ಬರುತ್ತೆ. ಈ ಸಮಯದಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಈ ತರ ಘಮ ಬರುತ್ತೆ. ಸ್ವಲ್ಪ ಕರಿಬೇವು ಹಾಕೊಂಡು ಹಿಂಗೆ ಚಟಪಟ ಚಟಪಟ ಅನ್ಬೇಕು. ಹೌದು, ಈ ವಾತಾವರಣಕ್ಕೆ. ಓ ನೋಡಿ ಸರ್, ಹೆಂಗೆ ಬಂತು ನೋಡಿ ಸರ್. ಸೂಪರ್ ಸರ್. ಮತ್ತಿದೆ ಡ್ರೈ ಗೋಬಿ ಕ್ರಿಸ್ಪಿ ಕರುಮ್ ಕುರುಮ್ ಅಂತ ಮಾಡಿದ್ದೀವಿ. ನಿಮ್ಮ ಮನೇಲಿ ನೀವು ಮಾಡ್ಕೊಳ್ಳಿ. ಹೆಂಗ್ ಬಂತ ಅಂತ ಹೇಳಿ, ಚೆನ್ನಾಗಿ ಬಂದ್ರು ಹೇಳಿ, ಚೆನ್ನಾಗಿ ಬಂದಿಲ್ಲ ಅಂದ್ರು ಹೇಳಿ. ಮಾಡ್ಕೊಳ್ಳೋ ಕಷ್ಟ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಮ್ಮ ಹೋಟ್ಲಿಗೆ ಬನ್ನಿ. ಮಹಾಲಕ್ಷ್ಮಿ ಲೇಔಟಲ್ಲಿ ನಮ್ಮ ಹೋಟ್ಲ್ ಇರೋದು. ಇದೇ ಥರ ನಿಮ್ಗೆ ಯಾವುದೋ ಕ್ಯಾಟ್ರಿಂಗ್ ಫಂಕ್ಷನ್ನು ಏನೇ ಇರಲಿ ಆರ್ಡ್ರ್ ಕೊಡಿ, ನಾವು ಮಾಡಿಕೊಡ್ತೀವಿ. ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋ ಕಷ್ಟ ಆಗುತ್ತೆ ಅಂದರೆ ನಮ್ಮಲ್ಲೇ ಡ್ರೈ ಗೋಬಿ ಮಸಾಲೆ ಇದೆ, ಅದ್ಭುತವಾಗಿರುತ್ತೆ. ಸುಮ್ಮನೆ ಕಲ್ಸ್ಕೊಂಡ ಎಣ್ಣೆಗೆ ಬಿಟ್ಟ ಅಷ್ಟೇ. ಮಶ್ರೂಮ್, ಪನ್ನೀರ್, ಗೋಬಿ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಈ ಮಸಾಲನೂ ಸಿಗುತ್ತೆ. ಫೋನ್ ಮಾಡಿದ್ರೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ.